1 ಗಂಟೆ ಕುತ್ಕೊಂಡು ನನ್ನ ಅಪ್ಪನ ಹತ್ರ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಪ್ರತ್ಯಕ್ಷವಾಗಿ ನೀನು ಹೋಗು ನಾನು ಇದ್ದೀನಿ ಅನ್ನೋ ಥರ ನಮಗೆ ಧೈರ್ಯ ಕೊಡೋ ಭಗವಂತ ಇದ್ದಾನೆ ನಮ್ಗೆ. ಯಾಕೆ ಅಂತಂದ್ರೆ ನಮ್ಗೆ ಅಷ್ಟು ಧೈರ್ಯ ಕೊಟ್ಟಿದ್ದಾನೆ. ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡೆ. ನಾನು ಇಲ್ಲಿವರೆಗೂ 1 ರೂಪಾಯಿ ಯಾರಿಗೇನು ಕೊಟ್ಟಿಲ್ಲ. ನಾನು ಯಾರಿಗೇನು ನಾನು ಅಲ್ಲೋ ಕೊಡಬೇಕು ಇಲ್ಲೋ ಕೊಡಬೇಕು ಅದು ಇಲ್ಲ. ನಾನು ದುಡ್ದೇಲಿ ಏನಿರುತ್ತೆ ಅದನ್ನು ಗುಂಡಿಗೆ ಹಾಕ್ಬಿಟ್ಟು ನನ್ನನ್ನು ಕಾಪಾಡಪ್ಪ ಅಂತೇಳಿ ನಾನು ಕೇಳ್ಕೊಂಡು ಹೋಗಿದ್ದೀನಿ, ಕಾಪಾಡಿದ್ದಾರೆ. ದೇವಸ್ಥಾನದಲ್ಲೂ ಭಾಳ ಸತ್ಯ ಇದೆ. ಶಿವರಾತ್ರಿ ದಿವಸ ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅಮಾವಾಸ್ಯೆ ಪೂರ್ಣಿಮೆನಲ್ಲೂ ಭಾಳ ಚೆನ್ನಾಗಿ ಇಲ್ಲಿ ಹೋಮ ಹವನ ಎಲ್ಲ ನಡೀತಾ ಇದೆ. ಬೇರೆ ಲಿಂಗಗಳಿಗಿಂತ ವಿಭಿನ್ನವಾದ ವಿಗ್ರಹ ಇದು. ಕೆಂಪು ಕಲ್ಲಿನ ವಿಗ್ರಹ ಬಹಳ ಸತ್ಯ ಇದೆ. ಪಾಪ ಇವಾಗ 101 ದೇವಸ್ಥಾನ ಇರ್ತಾರೆ, ಯಾರೋ ಒಂದು ಅದು ಇದು ಹೇಳ್ತಾ ಇರ್ತಾರೆ. ನಿಮ್ಮ ಅನುಭವ ನಿಮಗೆ ಬಂದು ಒಂದ್ಸಲಿ ಅವ್ರು ಹೇಳಿದ್ ಫಾಲೋ ಮಾಡ್ಕೊಂಡು ಬನ್ನಿ. ಮತ್ತೆ ಇನ್ನೊಂದು ನಮ್ಮ ಧರ್ಮ ಕರ್ಮಗಳು ಇರುತ್ತೆ. ಕರ್ಮ ಏನಿರುತ್ತೆ, ಈಗ ದೇವಸ್ಥಾನಕ್ಕೆ ಬರ್ತೀರಾ, ಕ್ಯೂ ಅಲ್ಲಿ ನಿಂತ್ಕೊಳ್ಳಲ್ಲ, ಪಾಪ ವಯಸ್ಸಾದವ್ರಿಗೆ ದಾರಿ ಕೊಡಲ್ಲ, ನಮ್ದು ಅದು ಕರ್ಮ ಇರುತ್ತೆ. ವಿಶೇಷ ಅಂದರೆ ನವಾಗ ಔಷಧಿ ಕುಡ್ಕೊಬಿಟ್ಟಿದ್ದ, ಆಸ್ಪತ್ರೆಯಲ್ಲಿ ಬದುಕೋದಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಇಲ್ಲಿ ಬಂದು ಬೇಡ್ಕೊಂಡಿದ್ವಿ, ಕುಂಬಳಕಾಯಿ ದೀಪ ಹಚ್ತೀನಿ ಕಣಪ್ಪ ಅಂತ. ಚೆನ್ನಾಗದ ಬೆಳಕರೋದಕ್ಕೆ ಅವನಿಗೆ ಜ್ಞಾನ ಬಂತು. ಇಲ್ಲಿಗೆ ಬಂದಮೇಲೆ ನಮಗೆ ತುಂಬ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಗುರುಗಳ ಆಶೀರ್ವಾದ, ಶಿವನ ಆಶೀರ್ವಾದ. ನಮಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು, ನಂಗೆ ಅದೂ ಸಾಲ್ವ್ ಆಗಿದೆ. ಮನೇಲೂ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಇತ್ತು, ಅದು ಆಟೋಮೆಟಿಕ್ಕಾಗಿ ಅದೇ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ.